ಅಮ್ಮ ಅದು ವಿರಾಜ್ ಮದ್ವೆ ಬಗ್ಗೆ ನಾನು ಮಿಥಿಲಾ ತಗೊಂಡಿರೋ ನಿರ್ಧಾರದ ಮೇಲೆ ನಿಮ್ಗೆ ಗೊಂದಲ ಇದೆಯಾ? ಇದ್ರೂ ಬಾಯಿ ಬಿಟ್ಟು ಹೇಳೋದಕ್ಕೆ ಅವರು ನಿಮ್ ಮಗಳಲ್ಲ, ನಿಮ್ ಸೊಸೆ. ಹಾಗೇನಿಲ್ಲ ಅಮ್ಮ. ನೀವೇನೇ ನಿರ್ಧಾರ ತಗೊಂಡ್ರು ಅದು ನಮ್ ವಿರಾಜ್ ಒಳ್ಳೇದಕ್ಕೆ ಅನ್ನೋ ನಂಬಿಕೆ ನಮಗಿದೆ. ನೀನ್ ಹೇಳು, ನನಗೆ ನಿನ್ನ ಅನಿಸಿಕೆ ಬೇಕು. ನಿಮ್ ನಿರ್ಧಾರದ ಬಗ್ಗೆ ಯಾವುದೇ ಗೊಂದಲ ಅಂತ ಅಲ್ಲ ಅತ್ತೆ. ಆದ್ರೆ ಅಮ್ಮನಾಗಿ ನಿನ್ ಭಯ ಸಹಜ. ಮಗ ಅಂದ್ಮೇಲೆ 100 ಚಿಂತೆಗಳು ಬರುತ್ತೆ. ನೀನು ನೆಮ್ಮದಿಯಾಗಿರೋದು ಮುಖ್ಯ ವೈಜಯಂತಿ. ನನ್ಗೂ ನನ್ನ ನಿರ್ಧಾರಕ್ಕೆ ದೇವ್ರ ಅಪ್ಪಣೆ ಕೊಟ್ರೆ ಸಮಾಧಾನ. ನೀನು ಆರಾಮಾಗಿ ದೇವಸ್ಥಾನಕ್ಕೆ ಹೋಗಿ ಜಾತಕ ತೋರ್ಸು. ಥ್ಯಾಂಕ್ಸ್ ಅತ್ತೆ. ಏನ್ ಹೀಗಾಗೋಯ್ತು? ವಿರಾಜಣ್ಣ ರಜಾ ಕೊಡದೆ ಕೈ ಎತ್ತದ್ರ. ವಿರಾಜಣ್ಣ ಆಗೆಲ್ಲ ಇಲ್ಲ ಅನ್ನಲ್ವಲ್ಲ? ಇವತ್ ನನ್ನನ್ನ ಏನು ಕೇಳ್ಬೇಡ ಅಂತ ಅಂದ್ರು. ಅಯ್ಯೋ ದುರ್ವಿಧಿಯೇ, ಇದೆಂತ ಮಾಯೆ! ಈ ಮನೆಯಲ್ಲಿ ಅರ್ಧ ದಿನ ರಜಾ ಕೊಡುವವರು ಯಾರು ಇಲ್ಲದೆ ಹೋದರೆ. ಅಣ್ಣ, ನಿಂದು ಬರೀ ತಮಾಷೆನೇ ಆಯ್ತು. ಅಲ್ಲ, ಎಲ್ರು ಮಿಥಿಲಾ ಮೇಡಮ್ ಅರು ಮೇಡಮ್ ಅಂತ ಹೇಳ್ತಾ ಇದಾರೆ. ಜೊತೆಗೆ ಅವ್ರು ತುಂಬಾ ಸ್ಟ್ರಿಕ್ಟು ಅಂತಾನೂ ಹೆದರ್ಸ್ತಾ ಇದಾರೆ. ಹೀಗಿರ್ಬೇಕಾದ್ರೆ ನಾನ್ ಹರಕೆಗೆ ಹೇಗ್ ಹೋಗ್ಲಿ? ನೋಡು ಮಲ್ಲಿ, ನಿನ್ನ ಹತ್ರ ಇರೋದು ಎರಡೇ ಆಪ್ಷನ್. ಒಂದು, ಹರಕೆ ಕುರಿತರ ಅರು ಮೇಡಮ್ ಅಥವಾ ಮಿಥಿಲಾ ಮೇಡಮ್ ಹತ್ರ ಹೋಗಿ ಪರ್ಮಿಷನ್ ತಗೊಳ್ಳೋದು. ಇನ್ನೊಂದು, ದೇವ್ರೆ ಮುಂದಿನ ಸಲ ಈ ಹರಕೆ ಜೊತೆ ಇನ್ನೊಂದು ಹರಕೆ ಸೇರಿಸಿ ತೀರಿಸ್ತೀರಿ ಅಂತ ಡೀಲ್ ಮಾಡ್ಕೊಳ್ಳೋದು. ಅಯ್ಯೋ ಇಲ್ಲ ಅಣ್ಣ, ಅಮ್ಮನ್ ಹರಕೆ ಹಾಗ್ ಬಿಡಕ್ ಆಗಲ್ಲ. ಏನ್ ಮಲ್ಲಿ ನೀನು ಈ ಕಡೆ ಪರ್ಮಿಷನ್ ಕೇಳ್ದೆ ಹೋಗಲ್ಲ ಅಂತ್ಯ, ಆ ಕಡೆ ಕೇಳೋದಕ್ಕೂ ಭಯ ಪಡ್ತಾ ಇದ್ಯಾ? ಹಿಂಗಾದ್ರೆ ನೀನ್ ಇವತ್ ಹೋದಾಗೆ. ಹೋಗ್ಲೇಬೇಕು ಅಣ್ಣ. ಅಮ್ಮ ಅದಕ್ಕೆ ಈಗಾಗ್ಲೇ ದೇವಸ್ಥಾನದ ಹತ್ರ ನನಗೋಸ್ಕರ ಕಾಯ್ತಿರ್ತಾರೆ. ಹಾಗಾದ್ರೆ ಬೇರೆ ಆಯ್ಕೆನೇ ಇಲ್ಲ. ಅವರು ಮೇಡಮ್ ಹೇಳಿದ್ದೆ ಫೈನಲ್ಲು. ಅವರು ಹೋಗು ಅಂದ್ರೆ ಹೋಗು, ಇಲ್ಲ ಅಂದ್ರೆ ಇಲ್ಲ. ಈ ಮನೆಯಲ್ಲಿ ಅವ್ರ ಮಾತೆ ಶಾಸನ. ಅದನ್ಯಾರು ದಾಟೋ ಆಗಿಲ್ಲ, ದಾಟಲೂಬಾರ್ದು. ನಾನಿರಲ್ಲ ಅಂತ ಭಯ ಪಡ್ಬೇಡ. ಇಲ್ಲೇ ದೇವಸ್ಥಾನಕ್ಕೆ ಹೋಗ್ತಿರೋದು. 1-2 ಗಂಟೆನಲ್ಲಿ ವಾಪಸ್ ಬರ್ತೀನಿ. ಊಟನು ನಾನೇ ಮಾಡಿಸ್ತೀನಿ. ಆಹಾ, ತಲೆ ಬಾಚಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ನೋಡು. ನನ್ ದೃಷ್ಟಿನೇ ತಾಗತ್ತೆ. ಚಂದ, ನೀನು ಚಂದ. ಬಾ 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 ಚಂದ. ಖುಷಿ ಆಯ್ತು, ಖುಷಿ ಆಯ್ತು ನಂಗೆ. ನೀನು ಚಂದ. ಅರೆ ಖುಷಿ. ನಿಂಗೇನು ಗೊತ್ತಾಗಲ್ಲ ಅನ್ಕೊಂಡೆ, ಆದ್ರೆ ನನ್ ಮನ್ಸಲ್ಲಿರೋ ಖುಷಿನ ಎಷ್ಟ್ ಚೆನ್ನಾಗಿ ಗೆಸ್ ಮಾಡಿದ್ಯಾ ನೋಡು. ಖುಷಿ ಆಯ್ತು, ನೀನು ಚಂದ ಇದೀಯಾ. ನಿಜ ಅಮ್ಮ, ತುಂಬಾ ಖುಷಿ ಆಗ್ತಿದೆ. ಆ ಅರುಂಧತಿ ಅದೇನೋ ಸರ್ಕಸ್ ಮಾಡಿ ವಿರಾಜ್ನ ತನ್ನ ಉತ್ತರಾಧಿಕಾರಿ ಮಾಡಕ್ ಹೋದ್ಲು. ಆದ್ರೆ ಅವನ್ ತಲೆ ಮೇಲಿದ್ದ ಕಿರೀಟನ್ ಕಳ್ಚಿ ನನ್ ಕಾಲತ್ರ ಇಟ್ಟು ಇನ್ಮುಂದೆ ಅರು ಮಸಾಲಾಗೆ ನೀನೇ ರಾಣಿ ಅನ್ಬಿಟ್ಟ. ನನ್ ಜೊತೆ ಮಿಥಿಲಾ ಇರ್ಬೇಕು. ಅವಳಿಲ್ಲ ಅಂದ್ರೆ ನಾನು ಯಾವ ಪ್ರಾಜೆಕ್ಟ್ ಮಾಡಲ್ಲ. ಮ್ಯಾನೇಜರ್ ಮಗಳು ಈ ಮನೇನ್ ಮಾತ್ರ ಅಲ್ಲ, ಇಲ್ಲಿನ ಜನನೂ ಮ್ಯಾನೇಜ್ ಮಾಡ್ತಾಳೆ. ನನ್ನ ಮೀರಿ ಈ ಮನೇಲಿ ಒಂದ್ ವಸ್ತುನು 1 ಇಂಚು ಕದಲ್ಬಾರ್ದು. ರಾಣಿ, ನನ್ ಗಂಡನ ಅವಮಾನ ಮಾಡ್ತಾಳೆ, ಅಯೋಗ್ಯ ಅನ್ನೋ ಹಾಗೆ ಮಾತಾಡ್ತಾಳೆ. ಇವತ್ತು ಅವಳು ಯೋಗ್ಯ ಅನ್ಸ್ಕೊಂಡಿರೋ ಮೊಮ್ಮಗನಿಂದ ನಾನೆಲ್ಲ ವಾಪಸ್ ಗಿಟ್ಟಿಸ್ಕೊಂಡಿದ್ದೀನಿ. ಆದ್ರೆ ನಾನಿಷ್ಟಕ್ಕೆ ಸುಮ್ಮನೆ ಇರಲ್ಲ. ಅರುಂಧತಿಯಿಂದ ಬರೀ ಆಸ್ತಿ ಅಂತಸ್ತಲ್ಲ, ಅವಳ ಅಹಂನ ಕಿತ್ಕೋತೀನಿ, ಅವಳ ಗೌರವನ ಕಿತ್ಕೋತೀನಿ. ಈ ಅರು ಮನೆಯಲ್ಲಿ ಅರು ಅಮ್ಮ ಹಲ್ ಕಿತ್ತು ಹಾವಿನ ತರ ಇರ್ಬೇಕು. ಅದಾಗೋವರೆಗೂ ಈ ಮಿಥಿಲಾ ಈ ಮನೆಯಲ್ಲಿ ಸೀತೆಯಾಗಿರ್ತಾಳೆ. ಅವಳ ಆಯ್ಕೆ ನಿರ್ಧಾರ ಯಾವತ್ತೂ ತಪ್ಪಾಗಲ್ಲ.
ಮಿಥಿಲಾ